ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಧುರ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್ಸ್. ಇದು ಶುಕ್ರವಾರದ ವ್ಲಾಗ್ ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬದ ದಿನದ್ದು. ಇನ್ನು ನಾನು ಗುರುವಾರನೇ ಸ್ವಲ್ಪ ತಿಂಡಿ ಎಲ್ಲ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಹಬ್ಬಕ್ಕೋಸ್ಕರ ಅಂತ. ಇನ್ನು ಯಾವುದೇ ರೀತಿ ಕೆಲಸ ಏನು ರೆಡಿ ಮಾಡ್ಕೊಂಡಿರಲಿಲ್ಲ ಹಬ್ಬಕ್ಕೆ ಅಂತ, ಎಲ್ಲ ಬೆಳಗ್ಗೆ ಎದ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ. ಇನ್ನು ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಲಕ್ಷ್ಮಿ ಎಲ್ಲ ಕೂರಿಸ್ಕೊಂಡು ಹಬ್ಬ ಎಲ್ಲ ಪೂಜೆ ಎಲ್ಲ ಮಾಡಿದ್ದಾಯಿತು ಫ್ರೆಂಡ್ಸ್. ಪೂಜೆ ಮಾಡೋದು ನಾನು ಯಾವುದೂ ಪ್ರಿಪ್ರೇಷನ್ಸ್ದು ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಇನ್ನು ಈಗ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ನಾನು ತಿಂಡಿ ಏನೂ ಮಾಡಲಿಲ್ಲ, ಒಂದೇ ಸರ್ತಿ ಅಡುಗೆ ಮಾಡಿಬಿಡೋಣ ಅಂತ ಅಡುಗೆಗೆಲ್ಲ ರೆಡಿ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ 10:30 ಅಷ್ಟರಲ್ಲೆಲ್ಲ ಅಡುಗೆ ಕೂಡ ಆಗೋಗಿತ್ತು. ಇನ್ನೇನು ಹಬ್ಬ ಅಂದರೆ ಎಲ್ಲರ ಮೊದಲು ಮಾಮೂಲಿ ಹೋಳಿಗೆ ಅಡುಗೆನೇ. ಸೊ ನಮ್ಮಲ್ಲೂ ಕೂಡ ಒಬ್ಬಟ್ಟು ಅಡುಗೆ ಮಾಡಿದ್ವಿ. ಇನ್ನು ಅಡುಗೆ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಆದಮೇಲೆ ಸ್ವಲ್ಪ ದೇವ್ರಿಗೆ ನೈವೇದ್ಯ ಎಲ್ಲ ತೋರಿಸೋದಿತ್ತು. ಕೆಲಸ ಎಲ್ಲ ಮುಗಿಸ್ಕೊಂಡು ದೇವರಿಗೆ ಅಡುಗೆ ಎಲ್ಲ ನೈವೇದ್ಯ ತೋರಿಸೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಈಗ ಇನ್ನು ನಮ್ಮ ಚಿಕ್ಕ ಮಗ ನೋಡಿ, ಅವನು ಸ್ವಲ್ಪ ಪೂಜೆ ಮಾಡೋದ್ರಲ್ಲಿ ನಾನೇ ಫಸ್ಟು ಅಂತ ಒಂದೊಂದು ಸರ್ತಿ ದೀಪ ಕೂಡ ನಾನೇ ಹಚ್ತೀನಿ ಅಂತ ಹೋಗ್ಬಿಡ್ತಾನೆ. ಇನ್ನೆಲ್ಲ ಪೂಜೆ ಮಾಡಿಬಿಟ್ಟು ಎಲ್ಲರಿಗೂ ಮಂಗಳಾರತಿ ಕೂಡ ಕೊಡ್ತಾಯಿದ್ದ. ಇನ್ನು ಅಡುಗೆ ನೈವೇದ್ಯ ಎಲ್ಲ ದೇವ್ರಿಗೆ ತೋರಿಸ್ಬಿಟ್ಟು ನಾವು ಎಲ್ಲ ಊಟ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಇನ್ನು ಸಂಜೆ ಕಿಚನ್ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು, ಅದೆಲ್ಲ ಮುಗಿಸ್ಬಿಟ್ಟು ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೀನಿ. ದೇವ್ರಿಗೆ ಪೂಜೆ ಮಾಡಿದ್ದಾದಮೇಲೆ ಒಂದು 4 ಮನೆ ಕುಂಕುಮ ಕರಿಯೋಣ ಅಂತ ಹೇಳ್ಬಿಟ್ಟು ನಾನು ಹೊರಗಡೆ ಹೋದೆ. ನಾನು ಬರೋ ಅಷ್ಟರಲ್ಲಿ ನನ್ನ ಮಗ ಮನೆಗೆ ಬಂದಿದ್ದವರಿಗೆಲ್ಲ ಅವನೇ ಕುಂಕುಮ ಕೊಡ್ತಾಯಿದ್ದ. ಅವ್ರ ಅತ್ತೆ ಕೂಡ ಬಂದಿದ್ದರು, ಅವರಿಗೂ ಅವನೇ ಕೊಡ್ತಾಯಿದ್ದಾನೆ. ನನ್ನ ಮಗ ಇದೇ ಫಸ್ಟ್ ಟೈಮ್ ಈ ರೀತಿ ಎಲ್ಲ ಹೆಲ್ಪ್ ಮಾಡ್ತಾ ಇರೋದು. ಇನ್ನು ನಾನು ಕೂಡ ಶನಿವಾರ ಲಕ್ಷ್ಮಿನೆಲ್ಲ ಕದಲಿಸ್ಬಿಟ್ಟು ತೆಗಿಯೋಣ ಅಂತ ಹೇಳ್ಬಿಟ್ಟು ಆರತಿ ಮಾತ್ರ ಮಾಡಿ ಬಿಡ್ತಾಯಿದ್ದೀನಿ ಇವತ್ತು. ಒಬ್ಬರು ಮನೆಗೆ ಒಬ್ಬಟ್ಟು ಕೊಡಬೇಕಿತ್ತು, ಹಾಗಾಗಿ ಮತ್ತೆ ರಾತ್ರಿ ಕೂಡ ಸ್ವಲ್ಪ ಒಬ್ಬಟ್ಟೆಲ್ಲ ಬೇಯಿಸ್ತಾ ಇದ್ದೀನಿ. ಇನ್ನು ಹೂರ್ಣ ಎಲ್ಲ ಖಾಲಿ ಆದಮೇಲೆ ಮೈದಾ ಹಿಟ್ಟು ಉಳಿದಿತ್ತು. ನಾವು ಚಿಕ್ಕವರಲ್ಲಿದ್ದಾಗ ಅಮ್ಮಂಗೆ ಹೇಳ್ಬಿಟ್ಟು ಮೈದಾ ಹಿಟ್ಟಿನ ಚಪಾತಿ ಬೇಕು ಅಂತ ಮಾಡಿಸ್ಕೊಳ್ತಾ ಇದ್ವಿ. ಯಾಕೆಂದರೆ ಇದು ಕಡಲೆಕಾಳು ಗೊಜ್ಜು ಮಾಡಿರ್ತೀವಿ ಅಲ್ವಾ, ಅದಕ್ಕೋಸ್ಕರ ಅದಕ್ಕೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇನ್ನು ನನ್ನ ಮಗ ಕೂಡ ಬೇಕು ಅಂತಿದ್ದ, ಅವನಿಗೂ ಸಹ ಮಾಡಿಕೊಟ್ಟಿದ್ದಾಯಿತು. ಇದಾಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.